ನೋಡ್ರಿ ನನ್ನ ಗಂಡ ಒಂದು ಕುಂಬಳಕಾಯಿ ಬೆಳಗ ಅಂತಂದ್ರೆ ಬರಲ್ಲ ಅಲ್ಲಕ್ಕಂತ ದೋಸ್ತಿ ಐತಲ್ಲ. ಸೊ ನೋಡಿ ನಮ್ಮ ಅಕ್ಕ ಆರತಿ ಕೊಡ್ತಾ ಇದ್ದಾರೆ ಎಲ್ರಿಗೂ. ನಗರ ಹೊಸ ಗಾಡಿ ತಂದ್ರಿ ಇಬ್ರು ಗಂಡ ಹೆಂಡತಿ. ನಾವು ಕನಸೆಲ್ಲ ನಮ್ಸ ಆಗ್ಬೇಕು ಅನ್ಸುತ್ತೆ. ಜನ್ಮದ ಜೋಡಿ ಐಟಮ್ಸ್ ತಂದ ನೋಡ್ರಿ. ಮೂಳೆನ ಈ ತರ ಕಡ್ಕೊಂತಿಲ್ಲ ಎಲ್ಲರ ಬಾಯಾಗ ನೀರು ಬರ್ತದೆ ನೋಡ್ರಿ. ಪೂಜೆ ಫೋನ್ ಬರ್ ಸಖತ್ತಾಗಿದೆ ಮಟನ್. ಶೋರ್ಮ ಚೆನ್ನಾಗಿದೆ, ಟೇಸ್ಟ್ ಮಾತ್ರ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇಲ್ಲ ಮಾಂಸ ಇದಕ್ಕೆ ಪೀಸ್ ಸ್ವಲ್ಪ ಚಿಕ್ಕದು ಅಷ್ಟೇ ನೋಡ್ರಿ. ಮಟನ್ ತಗೊಂತೀನಿ ಇವತ್ತಿದೆ ರೆಸಿಪಿ ಬರುತ್ತೆ. ಯೂಟ್ಯೂಬ್ಗೆ ಹಾಕಿ ನೋಡೋದ. ಯೂಟ್ಯೂಬ್ ನೋಡಲ್ಲ. ಕಿಲಾಡಿ ಜೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಬಿಡ್ತೀನಿ. ಸೊ ಬರ್ರಿ, ಟೋಟಲ್ 1 kg ಮೇಲೇ ಐತಿದೆ ಮಟನ್. ಇಲ್ಲಿ ಟಿವಿಯಾಗ ಹಚ್ಕೊಡಾಕಿದೆ. ಸೊ ನೋಡ್ರಿ, ಫೈನಲಿ ಮಟನ್ ಮನೆಗೆ ತಂದೀನಿ. ಮಮತಾ ಸ್ಟಾರ್ಟ್ ಮಾಡ್ಯಾಳ. ನಾನು ಹೇಳಿದ್ದು ಒಂದು ಮಾಡೋದೊಂದು ಮಾಡಕತ್ತಾಳ. ಆಕಿ ರೆಸಿಪಿ ತೋರ್ಸಮ್ಮ ಫಸ್ಟಿಂದ ಅಂತ ಹೇಳಿದ್ರೆ, ಇವಾಗ ಏನು ಅನ್ನಕತ್ತಾಳ, ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿಬಿಟ್ಟಾಳ. ಇವಾಗ ತೋರ್ಸು ಅಂತ ಹೇಳ್ತಾರೆ. ಫಸ್ಟಿಂದ ತೋರಿಸಿದ್ರೆ ಮಾತ್ರ ರೆಸಿಪಿ ಅಂತಾರೆ ಅದು. ಆಕಿ ಮ್ಯಾನೇಜ್ ಮಾಡೋದ್ರೆ ಏನು ಕಲ್ತ. ನಾನು ಮತ್ತೆ ಇವನ್ನೆಲ್ಲ ತಗೊಂಬಂದಿಟ್ಟು ಮತ್ತೆ ಕೊತ್ತಂಬರಿ ಕಂಬಿತ್ತು, ಕೊತ್ತಂಬರಿ ತರಕ್ಕೆ ಹೋಗೀನಿ. ಬರತ್ತಿಗೆ ನೀ ಬರ್ತಲ್ಲ ಬಾ, ಅವಾಗ ಮಾಡೋಣ ಫೋನ್ ತಗೊಂಡು ಹೋಗಂತಂದು ತಗೊಂಡೋಗೀನಿ. ಬಂದ್ಮೇಲೆ ನೋಡಿದ್ನು ಸ್ಟಾರ್ಟ್ ಮಾಡಿಬಿಟ್ಟಾಳ. ತನಗೆ ದ್ಯಾಸನೇ ಇಲ್ಲ ಅಂತ ತನಗೆ ಹೇಳಿದ್ದು, ಅದನ್ನ ಮ್ಯಾನೇಜ್ ಮಾಡಕತ್ತಾಳ. ಸೊ ಇರಲಿ ಬಿಡ್ರಿ, ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ತೋರ್ಸೋಣ. ನೋಡ್ರಿ ಮಟನ್ ಪೀಸ್ ಯಾವ ಥರ ಅದ. ಭಾಳ ದಿನ ಆಯ್ತು ಮಟನ್ ತಿನ್ನಲಾರ್ದ. ಬರೀ ಚಿಕನ್ ತಿಂದು ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಮಟನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಮಟನ್ ತೊಗೊಂಬಂದೈತಿ. ಇದು ಈ ಸೈಡ್ ಒಂಥರ ಕಿವಿ ಕೇಳಿಸ್ತಾ ಇಲ್ಲ ನನಗೆ. ಏನಾಗಿದೆ, ಇನ್ಫೆಕ್ಷನ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಬರ್ರಿ ಅಂತ ಮಾಡ್ತಾನೆ. ಏನು ಹೇಳಿದ್ರೆ ಏನು ಮಾಡ, ನನಗೆ ನೋಡ್ಬಾರ್ದು. ನನಗೆ ಲುಕ್ ಬೇರೆ. ನಿಮ್ಗೆ ದೊಡ್ಡ ಮಾಡೋ ತಪ್ಪು ಮಾಡಿ ಮ್ಯಾನೇಜ್ ಮಾಡೋದೊಂದು ಭಾರಿ ಕಲ್ತು. ನಮ್ಮ ಮಟನ್ನು ರೆಡಿ ಆಗೈತಿ ಅಂದ್ರೆ ಎಲ್ಲ ಆಗೈತಿ. ಅದನ್ನ ಸ್ವಲ್ಪ ಕುದಿಬೇಕು. ಕುದಿಯಕತ್ತೈತಿ ನೋಡ್ರಿ. ಇದಕ್ಕತ್ತೈತಿ ಕುದಿಲ ಅಂದ್ರೆ ಈ ಮಟನ್ ಕುದಿಯಕ್ಕೆ ಸ್ವಲ್ಪ ಭಾಳ ಲೇಟ್ ಆಯಿತು. ನಾ ಕುದಿಯಲಾಗೈತಿ, ಅವಾಗೇ ಇಟ್ಟಿ ನಾನು. ಫೈನಲಿ ನಮ್ಮ ಮಟನ್ ರೆಡಿ ಆಗೈತಿ. ನೋಡ್ರಿ ಹೆಂಗೈತಿ ಮಟನ್ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ಭಾಳ ದಿನದ ನಂತರ ತಿನ್ನಾಕತ್ತೀನಿ ನೋಡ್ರಿ. ಮೂಳೆ ಕಡಿದು ಭಾಳ ದಿನ ಆಗಿತ್ತು. ಬರೀ ಚಿಕನ್ ತಿಂದು ನಾಳೆ ಸ್ವಲ್ಪ ಸೌಂಡ್ ಕಮ್ಮಿ ಇಡೋದು. ಟಿವಿ ಅಲ್ಲೇ ಐತೆ ನೋಡಿ ನಿಮ್ಮ ಬಗ್ಲ. ಬರೀ ಚಿಕನ್ ತಿಂದು ಬೋರ್ ಆಗಿಬಿಟ್ಟಿತ್ತು. ಹಂಗಾಗಿ ಹೋಗ್ರಿ ಅಂತಂದು ಒಂದು 1000 ರೂಪಾಯಿ ಕೊಟ್ಟು, 1000 ರೂಪಾಯಿ ಆಗಿತ್ತು ಮಟನ್ ರೇಟ್. ಅದಕ್ಕೆ ರೆಗ್ಯುಲರ್ ಆಗಿ ತಿನ್ನೋಕ್ಕಾಗಲ್ಲ. ನಾವು ಯಾವಾಗಲೂ ಬರೀ ಚಿಕನ್ ತಿಂತಿದ್ವಿ, ಇವಾಗ ಮಟನ್ ತಂದೀನಿ. ಸೊ ನನಗೆ ಈ ಥರ ಮಾಡಿದ್ರೆ ಇಷ್ಟ, ರೆಡ್ಡಾಗಿ. ಅದಕ್ಕೆ ಮೂಳೆನ ಈ ಥರ ಕಡ್ಕೊಂತಿಲ್ಲ. ಸೊ ನೋಡ್ರಿ ಮೂಳೆ ಹೆಂಗಾಗಿದೆ ಮಟನ್ ಅಂದರೆ ಸಖತ್ತಾಗಿದೆ ಮಟನ್. ನೋಡ್ರಿ, ನಲ್ಲಿ ಮೂಳೆ ಅಂತಾರೆ ಇದಕ್ಕೆ. ತಿನ್ಕೋಬೇಕು, ಒಂದು 2 ಕಡಿದ್ರೆ ಭಾಳ ಟೇಸ್ಟ್ ಇರುತ್ತೆ.
ಮಟನ್ ಮಾತ್ರ ಪೀಸ್ ಮಾತ್ರ ಹೂವು ಥರ ಆಗೈತಿ, ಚೆನ್ನಾಗಿ ಬೆಂದಿದೆ, ತಿನ್ಬೇಕು, ಭಾರಿ ಚೆನ್ನಾಗಿರುತ್ತೆ ಇದು ಮಟನ್ ಇದು ರೆಸಿಪಿಗೆ ನಂಬರ್ 1 ಇರುತ್ತೆ. ಬರ್ರಿ ತಿನ್ನಮ್ರಿ, ಎಲ್ಲರೂ ಊಟ ಮಾಡಕತ್ತೀವಿ, ಬರ್ರಿ ಊಟ ಮಾಡಮ್ರಿ. ಸೊ ನಂದು ನೋಡ್ರಿ ಮಟನ್ ಸಪ್ಪಂದು ಮತ್ತೆ ರೊಟ್ಟಿ ಮಾಡೈತಿ ನೋಡ್ರಿ, ರೊಟ್ಟಿ ಮಟನ್, ನಂದು ಸಪ್ಪಂದು, ಕೃಷ್ಣದ ಖಾರದ್ದು. ನೋಡಮ್ರಿ ಇವಾಗ ಬರ್ರಿ ನೋಡ್ಬರ್ರಿ ಮಟನ್ ಟೇಸ್ಟ್ ನೋಡ್ಬರ್ರಿ. ಸೊ ಫೈನಲಿ ಇವತ್ತು ಆ ಟೈಮ್ ಬಂತು. ಮೊನ್ನೆ ಲಾಗಲ್ಲಿ ಅವ್ರ ತಂಗಿಗೆ ಅಂದರೆ ಮಮತವ್ರ ತಂಗಿ ಗಂಡ ಆಟೋ ತಗೊಳಕತ್ತೀನಿ ಅಂತ ಹೇಳಿದ್ದು ನಿಮಗೆ. ಸೊ ಇವಾಗ ಆಟೋನ ತೊಗೊಂಬರೋಕೆ ಹೊಂಟೀವಿ. ಆಟೋ ಆಲ್ರೆಡಿ ಬಂದೈತೆ ಅಂತ ಹೋಗಿ ತೊಗೊಂಬರೋದು ಅಷ್ಟೇ ಇವಾಗ ಬಾಕಿ. ಬರ್ರಿ ಹೋಗಮ್ರಿ, ಆಟೋ ಹೆಂಗಿಲ್ಲ ಅಂತ ತೋರಿಸ್ತೀನಿ. ಹುಡುಗ್ರು ಸೌಂಡ್ ಎಷ್ಟು ಮಾಡ್ತೀನಿ, ಈಕಿ ಮಕ್ಕ ಎಲ್ಲ ನೋಡ್ಯಾರ, ಮಕ್ಕ ತೋರಿಸು ಅಂತ. ರೊಕ್ಕ ಮಾಡಿ ಏನು ಮಾಡಿ ಸರ್ ಅಡ್ಡಾಡಕತ್ತಲ್ಲ, ಆಟೋ ತಗೊಳಕ ರೊಕ್ಕ ತಗೊಂಡು ಹೊಂಟಾರ, ಅವ್ರು ತಗೊಂಬಂದಾರ, ಅವ್ನ ರೊಕ್ಕ ಕಸ್ಕೊಂಡು ಹೆಂಗೆ ಬೇಕಾರೆ ಮಾಡಕತ್ತಾನ ಇಸ್ಗವನ. ಸೊ ನೋಡ್ರಿ ಆಟೋ ತಗೊಳಕಂತ ಬಂದೀವಿ, ಬಂದು ಆಟೋ ಎಲ್ಲ ಬುಕ್ ಮಾಡೀವಿ. ಆಟೋ ತಗೊಂಡಿಲ್ಲ, ಬುಕ್ ಮಾಡಿ ಬಂದು ಶೌರ್ಮಾ ತಿನ್ನಕತ್ತೀವಿ. ತಿನ್ನೋದ್ಬಿಟ್ಟು ನಮ್ಮ ಜೊತೆ ಮಂಜು ಅವರಿದ್ದಾರೆ, ಒಟ್ಟ 3 ಜನ ಹೋಗಿದ್ವಿ. ಹೋಗ್ಬಿಟ್ಟು ಇವಾಗ ಆಟೋ ಎಲ್ಲ ಬುಕ್ ಮಾಡೀವಿ. ಟಾಪ್ ಹೊಡ್ಸೋಕೆ ಬಿಟ್ಟು ಬಂದೀವಿ. ಟಾಪ್ ಎಲ್ಲ ಹೊಡ್ಸ್ಕೊಂಡು ಬಂದಮೇಲೆ ಸಿಗೋಣ, ನಾಳೆ ಸಿಗುತ್ತೆ ಗಾಡಿ ಕೈಗೆ. ಶೋರ್ಮ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಒಳ್ಳೆ ಟೇಸ್ಟ್. ಹೆಂಗೈತಿ? ಭಾರಿ ಟೇಸ್ಟ್ ಕೊಡ್ತಾರೆ ಇಲ್ಲ, ರೆಗ್ಯುಲರ್ ಇಲ್ಲೇ ಬಂದು ಇಲ್ಲೇ ಬರ್ತಿರ್ತೀವಿ, ಭಾರಿ ಟೇಸ್ಟ್. ನೋಡೋರು ಕಾಕಿ ಜೊತೆ ಹೆಂಗೆ ಮಾತಾಡ್ಲತ್ತಾರ ನೋಡ್ರಿ, ನಮ್ಮ ಸಾರಿ ಹೆಂಗೆ ಮಾತಾಡ್ತಾ, ಆಕೆ ಹೆಂಗೆ ಮಾತಾಡ್ತಾ ಹಂಗೆ ಮಾತಾಡ್ತಾ. ಯಾರು ಸೌಕಸ್ ಮಾತಾಡ್ತಾರೋ ತಾನು ಸೌಕಸ್ ಮಾತಾಡುತ್ತೆ. ಮೊಸರೆಲ್ಲ ಲೇಬಕ್ಕೆ ನೋಡ್ತಾರ ನೋಡಿ ಹೆಂಗ ರೈಸ್ತಾಳ. ಸಾನ್ ಹೊಡಿ ಕಾಕಿ ಗುಡಿ ದುಪ್ಪ ಹಾಕ ಡಿಯನ್ ಏ ಚುಪ್ಪನ್ ಓಷನ್. ಇವತ್ತು ನೋಡ್ರಿ ನಮ್ಮ ತಂಗಿ ಶಾವಿಗೆ ಮಾಡಕ್ಕ ಮಗ ಸ್ವಲ್ಪ ರೆಸಿಪಿ ಹೇಳಿ ಅವ್ರಿಗೆ. ಏನೇನ ಹೇಳ, ಏನೇನ ಕೇಳ ನಡಿ, ಏನೇನ ಆಗ್ತದೆ ಬಾಯಿಂದ ಹೇಳ ಸಾಕು. ಏನಾಗ್ಲಿದೆ? ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತ ಶೇಂಗಾ, ನಂತರ ಇದ್ರ ಏನಂತಾರೆ ಅನ್ನಕ್ಕೆ ಬರಲಿಲ್ಲ, ಕಡ್ಲಿ ಬೀಜ, ಅವು ಜೀರಿಗೆ, ಸಾಸಿವೆ, ಎಣ್ಣೆ, ಕರಿಬೇವು, ಟೊಮೊಟೊ, ಟೊಮೊಟೊ, ಉಳ್ಳಾಗಡ್ಡಿ ಇಷ್ಟು ಹಾಕಿ ಒಗ್ಗರಣೆ ಕೊಡಕತ್ತಾಳ. ಈಗ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಮತ್ತೆ ಹಾಕ್ಬೇಕು. ಏನು ಅರಿಶಿನ ಅದು ಹಾಕ್ತೀನಿ, ಹಾಕಿ ನೀರು ಹಾಕ್ತೀನಿ, ಉಪ್ಪು ಹಾಕ್ತೀನಿ, ಅಷ್ಟೇನು ರೆಸಿಪಿ. ಲೇ ಯಪ್ಪ ಹೋಗಲೇ ಆಕೆ ನಾಚಿಟಿ. ಯಾರ ಮಾಡಾಕತ್ತ, ಯಾರು 6, 7 ಸೊ ಲಾಗು ಮಾಡು ಅಂತೇಳಿ ಕೃಷ್ಣ ಹೋಗ್ಯಾನ. ಕೃಷ್ಣ ಎಲ್ಲಿಗೆ ಹೋಗ್ಯಾನ ಅಂತಂದ ಆಟೋ ತೊಗೊಂಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಆಟೋ ತೊಗೊಂಬರಕ್ಕೆ ಹೋಗ್ಯಾನ. ಆಟೋ ತೊಗೊಂಡು ಎಷ್ಟಿನ ಬರ್ತಾನ, ಇನ್ನು ಅದನ್ನ ಟಾಪು ಹೊಲಿಸ್ಬೇಕಂತೀನಿ ಆಟೋದು. ಇವಾಗ ಅದನ್ನೆಲ್ಲ ಸೈನ್ ಮಾಡಿ ಹೋಗಿ ತಗೊಂಬರ್ತಾನೆ. ಆಗೋರ್ಗೆ ಹೋಗ್ಯಾನ.
ನಾವು ಭಾಳ ದಿನ ಆಯಿತು ಲಾಗ್ ಮಾಡ್ಲಾರ್ದ. ನಮ್ಮ ಪಾಪದು ಹೆಸ್ರು ಏನಿಟ್ರಿ ಅಂತಲೂ ಕೇಳಿರಿ, ಡೆಲಿವರಿ ಲಾಗ್ ಮಾಡಂತಲೂ ಕೇಳಿರಿ. ಸೊ ಡೆಲಿವರಿ ಲಾಗು ಮಾಡ್ತೀವಿ ಸದ್ಯದಲ್ಲೇ. ಡೆಲಿವರಿ ಲಾಗ್ ಯಾಕಪ್ಪ ಇಷ್ಟು ದಿನ ಗ್ಯಾಪ್ ಆಯಿತು ಅಂತಂದ್ರೆ ಸ್ವಲ್ಪ ಅವು ಕೆಲಸಗಳು ಇದ್ಬಿಟ್ಟು ಅಲ್ಲ, ಕೃಷ್ಣನ ಫ್ರೀ ಆಗಿರಲಿಲ್ಲ, ಅದ್ರ ಸಂಬಂಧ ನಾವು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಫುಲ್ ನಿದ್ದಿಗೆಟ್ಟು ನನ್ನ ಕಣ್ಣೆಲ್ಲ ಕರ್ರಾಗಿಬಿಟ್ಟವ್ ನೋಡ್ರಿ. ಕೃಷ್ಣಗೆ ಹಂಗೀಗ ನನಗೆ ಹಂಗೀಗ. ಯಾಕಂತಂದ್ರೆ ಫೋನ್ ಬರತ್ತೈತಿ ರೀ. ಸೊ ಅದ್ರ ಸಂಬಂಧ ನಾವು ಡೈಲಿ ಲಾಗ್ ಮಾಡೋಕ್ಕಾಗಿರಲಿಲ್ಲ, ನಿದ್ದಿಗೆಟ್ಟಿದ್ವಿ ಅಂಥೇಳಿ. ಸೊ ಆಟೋ ತೊಗೊಂಬರಕ್ಕೆ ಹೋಗ್ಯಾನ. ಆಟೋ ತೊಗೊಂಬರ್ತಾನೆ ತೋರಿಸ್ತಾನೆ ನಿಮ್ಗೆ ಅವನೇ ಎಂಥ ತೊಗೊಂಬಂದ್ರೆ ಎಂಥದಿಲ್ಲ ಅಂಥೇಳಿ. ಅದೇನೋ ಫುಲ್ ಹಂಗೆ ಇರುತ್ತಂತ, ಹೊಸದು ಶೋರೂಮಿಂದ ಹಂಗೆ ಬರುತ್ತಂತದು. ಹಂಗೆ ತಗೊಂಬರಕ್ಕೆ ಹೋಗ್ಯಾರ. ತಗೊಂಬಂದ್ಮೇಲೆ ನಾನು ತೋರಿಸ್ತಾನೆ. ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಇನ್ನು ಟಾಪ್ ಬೇರೆ ಹೊಡ್ಸ್ಬೇಕಲ್ಲ ಅದ್ರದ್ದು. ನೀಟ ಸಾನು ಅದಕ್ಕಂದ್ರೆ ಲಾಗ್ ಮಾಡಂತ ಫೋನ್ ಬಿಟ್ಟಾಗೇನ, ನಾನು ಲಾಗೇ ಮಾಡಿಲ್ಲ. ಇನ್ನು ಏನು ಬಂದು ಒದರ್ತಾನೆ ಗೊತ್ತಿಲ್ಲ, ಸ್ವಲ್ಪ ಮಾಡಿದ್ದು ನಾನು ಲಾಗ್. ಸೊ ಫೈನಲಿ ಹೊಸ ಆಟ ತಗೊಂಡಿದ್ದಾರೆ ನೋಡ್ರಿ ಇವರು ಭೀಮೇಶ್ ಅವರು. ಕಂಗ್ರ್ಯಾಚುಲೇಷನ್. ಹ್ಞೂ ಅಂದ್ರೆ ಪಾಪನ್ ಕರ್ಕೊಂಡು ಹೊಂಟಿ ತಂಡ್ಯಾಗ ನಾವು ಆಟ ತಗೊಂಡ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ನೋಡ್ರಿ ಎಲ್ಲರೂ ಹೊಂಟೀವಿ. ಖುಷಿ ಖುಷಿ ನೋಡಕತ್ತಳ ಅಂದ್ರೆ ಗಪ್ಪ ನೋಡಕತ್ತಳ ನೋಡ್ರಿ. ಆಟ ಈ ಥರ ಐತಿ. ಪೂಜೆ ಮಾಡ್ಸೋಕೆ ಹೊಂಟಿವಿ. ಬರ್ರಿ ಪೂಜೆ ಮಾಡ್ಸೋಕೆ ಹೋಗ್ರಿ. ಬರ್ರಿ ಹತ್ರ ಹತ್ರ ಹತ್ರ. ಗಾಡಿ ಆಟೋ ನಾನೇ ಓಡಿಸ್ಬೇಕು. ಬರ್ರಿ ಸ್ಟಾರ್ಟ್ ಮಾಡ್ತೀನಿ ಗಾಡಿ ಹೋಗ್ರಿ. ಎತ್ತ ಹಿಂದ ನೋಡ್ರಿ ಹೆಂಗೆ ಕೂತಾರ ಎಲ್ರಿ. ಎಷ್ಟು ಬೇಡ 74 ಕಿಲೋಮೀಟರ್ ಕಾಣಿಸುತ್ತಿರ್ತೀನಿ. ಕಾಣಿಸುತ್ತಿಲ್ಲ ನೋಡ್ರಿ. ನಾನು ಆಟ ಓಡ್ಸಕತ್ತೀನಿ, ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೆ ಕುಂತಾರ ನೋಡ್ರಿ. ನೋಡ್ರಿ ನಮ್ಮ ಮಾವ ಈ ತರ ಓಡಿಸ್ತಾ ಇದ್ದಾರೆ ಗಾಡಿ. ಚೆನ್ನಾಗಿ ಓಡಿಸ್ತಾರೆ ಕಮೆಂಟಲ್ಲಿ ಹೇಳಿ. ನೋಡಿ ನಮ್ಮ ಅಕ್ಕ, ನಮ್ಮ ತಂಗಿ, ನನ್ನ ಕೂತ್ಬಿಟ್ಟಿದ್ದಾನೆ ನನ್ನ ಮಗ, ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಮಾವ. ಗಾಡಿ ಪೂಜೆಗೆ ಹೋಗ್ತಾ ಇದ್ವಿ. ಇದು ದೊಡ್ಡ ಗಾಡಿ ತಗೊಂಡಿವಿ ಎಲ್ಲರೂ ಫ್ಯಾಮಿಲಿ. ಫಸ್ಟ್ ಟೈಮ್ ನಮ್ಮ ತಂಗಿಗೆ ವಿಶ್ ಮಾಡ್ರಿ. ಕಂಗ್ರಾಜ್ ಹೇಳ್ರಿ. ಕಷ್ಟಪಟ್ಟು ದುಡಿಯಕ್ಕೆ ಹೇಳ್ರಿ, ದುಡಿತಾರ. ಮತ್ತೆ ನಮ್ಮ ಅಕ್ಕ ನಮ್ಮ ಮಾವನಿಂದ ತಗೊಂಡಿರೋದು, ನಾವು ಸಹಾಯ ಮಾಡಿದ್ದು ಅವ್ರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮೊದಲು. ಸ್ವಲ್ಪ ನಮ್ಮ ಮಾವ ಅಲ್ಲಿಗೆ ಓಡಾಡಿದ್ದಾನೆ ನಮ್ಮ ಮನೆಯವ್ರ ಜೊತೆ. ನಮ್ಮ ಅಕ್ಕಂದು ಇದಿದೆ, ಏನಿದೆ ಸಪೋರ್ಟ್ ಇದೆ. ಸಪೋರ್ಟ್ ಇರೋದು ಮತ್ತೆ ನೋಡಿ ಓಡಿಸ್ತಾ ಇದ್ದಾರೆ. ಇವಾಗ ದೇವಸ್ಥಾನಕ್ಕೆ ಓಡ್ತಾ ಇದೀವಿ. ರಾಮ ದೇವಸ್ಥಾನ ಹತ್ರ ತಗೊಂಡ್ಬಂದಿದ್ದೀವಿ ಗಾಡಿನ, ಆಟೋನ. ಕೃಷ್ಣ ಪೂಜೆ ಮಾಡತ್ತನ ಗಾಡಿ ಇದೆ ನೋಡ್ರಿ. ಪೂಜೆ ಮಾಡಲ್ಲ, ಗಾಡಿ ಮಾತ್ರ ಇದು ಗ್ಲಾಸ್ ಯಾಕ ಪೂಜೆ ಮಾಡ್ಬಿಡಲ್ಲ? ಪೂಜೆ ಹೆಣ್ಮಕ್ಳು ಮಾಡ್ಬೇಕು. ಓಯ್ಯೋಯ್ಯೋಯ್ಯೋ ಏನಾಗಲ್ಲ, ಹೆಣ್ಮಕ್ಳೇ ಮಾಡ್ಬೇಕಂತ ಎಲ್ಲ ದೇವಸ್ಥಾನದಾಗೆಲ್ಲ ಪೂಜಾರಿಗಳೇ ಮಾಡ್ತಾರ ದೇವ್ರಿಗೆ ಪೂಜೆ. ಅರ್ಥ ಆಯ್ತಾ? ಆಟ ನಾವೇ ತಂದಿರ್ತಾರ. ನಮ್ದೇ ಆಟೋ ಮತ್ತೇನ ನಿಂಗೆ ಹಂಗೆ ಅನ್ಸೋಲ್ದ? ನಮ್ದಲ್ಲ ಅಂತ ಅನ್ಸಕತ್ತಿದ್ದಾನು. ಇದು ಯಾಕಿದು ಒಂದೇ ಕೊಟ್ರಿ? ಇದು ಒಂದೇ ಇರುತ್ತೆ ಆಟೋ, ಒಂದೇ ಇರುತ್ತೆ. ಇದೇನು ದೊಡ್ಡ ಇದೈತೆ. ನಾನು ಎರಡಿರ್ತ ಅನ್ಕೊಂಡು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಎರಡಿರ್ತ ಅನ್ಕೊಂಡು ತೊಳಿಲತ್ತನ ಪೂಜೆ ಮಾಡಿ ಇವಾಗ ಇಲ್ಲೆಲ್ಲ ಜೋಡಿಸ್ಲತ್ತನ. ಪೂಜೆಗೆ ಏನೇನು ಬೇಕಂತ ಅಂತಂಗಿ ಆ ಕೂದಲ ನೋಡ್ರಿ ಪುಚ್ಚ ಬಿಟ್ಟಂಗೆ ಬಿಟ್ಟಾಳ ಮುಂದೆ. ಸ್ವೀಟ್ ಬಾಕ್ಸ್ ಕಾಣಿಸಲ್ಲ. ಸ್ವೀಟ್ ತೊಗೊಂಬಂದ್ರೆ ಲಾಡು ತೊಗೊಂಡ್ಬಿಟ್ರೆ ನಾವು ಪೂಜೆ ಸಾಮಾನು ಪೂಜೆ ಮಾಡಬೇಕು. ಒಳಗೂ ಪೂಜೆ ಮಾಡೋ ಅದು ಗಂಧ ತರ್ತೀನಿ. ಗಂಧ ಎಲ್ಲ ಐತಿ ಇಲ್ಲ. ಆಯ್ ಪೂಜೆ ಮಾಡ್ಲತ್ತೈತಿ ಅಂತ ನಂದು ನೋಡ್ರಿ ಎಂಥ ಮೈಂಡ್. ಇವು ಪೂಜೆಗೆ ತಗೊಂಬಂದಿರೋದು
ಎಲ್ಲ ಬಾಳೆಹಣ್ಣು ಅದು ಎಲೆ ಅಡಿಕೆ ಇಡ್ಬೇಕಿನ್ನ ಅದ್ರೊಳಗೆ. ನೀ ಯಾವಾಗ ತರ್ತಿ? ನೀನೇ ಟೈಮ್ ಬಂದಾಗ. ಯಾಕೆ ಈಗ ಆರಾಮಾಗಿ ಓಡಿಸ್ಬೋದು, ಗಾರೆ ಕೆಲ್ಸಕ್ಕೆ ಹೋಗುತ್ತೆ. ಓಡಿಸ್ಬೋದು. ಇವಾಗ ಏನಾಗೈತಿ, ಇದೇ ಆಟೋನೇ ಓಡಿಸ್ಲಿ ಬಿಡು. ಏನು ಒಂದು ಸ್ವಲ್ಪ ದಿನ ನೀವು ಸ್ವಲ್ಪ ದಿನ ಹೋಗ್ತ ಅಲ್ಲಿ ಜೊತೆ ಒಂದು ಸ್ವಲ್ಪ ದಿನ ಬಾಬಾ ಆಟ ಓಡಿಸ್ತಾನ, ಒಂದು ಸ್ವಲ್ಪ ದಿನ ನಿನ್ನ ಗಂಡ ಆಟ ಒಳ್ಳೇದು ಓಡಿಸ್ಲಿ. ನೋಡ್ರಿ ಎಲ್ಲರೂ ಒಳ್ಳೇದಂತ ಹೇಳತ್ತಾರ, ಅಪ್ಪ ಏನು ಹೇಳವಲ್ಲ. ಮನೆಗೆಲ್ಲ ಒದ್ದಾಡೋದು ಮಾಡ್ತೈತಿ ಆರ್ ಸೈಡ್ ಅದು. ಇಲ್ಲಿ ಒಂದು ಇದು ಮಾಡಕತ್ತ ಪೂಜೆ ಮಾಡಕತ್ತಾರ. ಇವತ್ತು ಕ್ಲೀನ್ ಮಾಡಕತ್ತಾರ ಎಲ್ಲ. ಇವತ್ತು ಭಾನುವಾರ ಅಲ್ಲ, ಭಾನುವಾರ ದಿನ ಆಟ ತಂದಿರೋದಕ್ಕೆ ಭಾನುವಾರ ಪೂಜೆ ಮಾಡಕತ್ತೀವಿ. ನೋಡ್ರಿ ಎಲ್ಲ ಕ್ಲೀನ್ ಮಾಡಕತ್ತಾರ. ಇವಾಗ ಹಂಗೆ ಪೂಜೆ ಮಾಡಕತ್ತಾರ. ಏನು ಮಾಡ್ಬೇಕು ಅನ್ಸುತ್ತೆ ಹೊಸ ಆಟ ತಗೊಂಡಕ್ಕೆ. ಖುಷಿ ಆಗುತ್ತಾ, ಗಾಡಿ ಚೆನ್ನಾಗಿ ದುಡ್ಲಿ ಅನಿಸುತ್ತಾ. ಹಾಂ, ಮತ್ತೆ ನಾವು ಕನಸೆಲ್ಲ ನಮ್ಸಾಗ್ಬೇಕು ಅನ್ಸುತ್ತೆ. ನೀವು ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತ. ಆಗಲಿ ದೇವ್ರ ಪುಣ್ಯದಿಂದ. ಹಾಂ ಸಾಲೆಲ್ಲ ಬೇಗ ತೀರ್ಲಿ, ಕಂತೆಲ್ಲ ಚೆನ್ನಾಗಿ ಕಟ್ಟಲಿ, ಹಾಂ, ಒಳ್ಳೇದಾಗಲಿ, ಒಟ್ಟಾಗಿ ಒಳ್ಳೇದು. ಒಳ್ಳೇದಾಗುತ್ತೆ. ನೋಡಿ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ನಾವು ಬೈಕ್ ತಂದಾಗ ನಮ್ಮ ಅಕ್ಕನೇ ಮಾಡಿರೋದು. ಇವಾಗ ಮತ್ತೆ ನಾವು ಆಟೋನು ತೊಗೊಂಡಿದ್ದೀವಲ್ಲ, ಸೊ ಅದಕ್ಕೆ ನಮ್ಮ ಅಕ್ಕನೂ ಮಾಡಲಿ ಅಂತ ಮಾಡ್ತಾ ಅನ್ನೋದು. ಯಾಕಂದರೆ ಮನೆಗೆ ದೊಡ್ಡವಳು ಅವಳೇ, ಅದಕ್ಕೆ ಮಾಡು ಅಂತ ಹೇಳೋದು. ಇಲ್ಲಕ್ಕ ಹಾಂ ಹಾಂ ಬೈಕ್ ತಂದಾಗ 2 ಬೈಕಿಗೆ, ಫಸ್ಟ್ನೇ ಬೈಕಿಗೆ ನೀಕಿನೇ ಮತ್ತು ಈಗ ಬೈಕ್ ತಂದದಲ್ಲ ಅದಕ್ಕೆ ನೀಕಿನೇ. ಅಡೇ ನಮ್ಮ ಪಾಪ ನೋಡ್ರಿ ಹೆಂಗೆ ಮಕ್ಕಂದೈತಿ. ಮನ್ಯಾಗ ಅಳಾಕತ್ತಿದ್ಲು ಭಾಳ. ಇಲ್ಲಿ ಕರ್ಕೊಂಬಂದಿವಿ, ಗಪ್ಪನ ಮಕ್ಕಂಬಿಟ್ಟಾಳ. ಎಷ್ಟು ಅಳಾಕತ್ತಿದ್ಲು. ಇಲ್ಲಿ ನೋಡ್ರಿ ಸೈಲೆಂಟಾಗಿ ಕ್ಯೂಟಾಗಿ ಮಕ್ಕ ಎತ್ಕೊಂಡು ಕುಂತಾಳ. ಖುಷಿ ಆಗೈತೆ ಆಟ ತಂದು. ನಿನಗಾಗಲ್ಲ? ನಿಮ್ಮ ಮಾಮ ತೋರಿಸ್ತೀನಿ ವಿಡಿಯೋ. ಖುಷಿ ಆಗಲ್ಲ ಅಂತ ಯಾರಿ ಆಟ ತಂದಕ್ಕೆ. ಸೊ ನೋಡಿ ನಮ್ಮ ಅಕ್ಕ ಆರತಿ ಕೊಡ್ತಾ ಇದ್ದಾರೆ ಎಲ್ರಿಗೂ. ನೋಡಿ ಇವಾಗ ಪೂಜೆ ಮಾಡಿದ್ರು. ಸೊ ನೋಡಿ ಪಾಪಗ ಆರತಿ ಗಾಳಿಗೆ ಆಡ್ತಾ ಇದೆ. ನೋಡಿ ನಮ್ಮ ಅಕ್ಕ ಆರತಿ ಕೊಡ್ತಾ ಎಲ್ಲರಿಗೆ. ಸೊ ನೋಡಿ ನಮ್ಮ ಅಕ್ಕ ನಮ್ಮ ಮಾವ ಗಾಡಿ ಪೂಜೆ ಮಾಡ್ತಾವ್ರೆ. ನೋಡ್ರಿ ಫೈನಲಿ ಪೂಜೆ ಆಯಿತು. ಇನ್ನು ಹೂವಿನ ಕಟ್ಟೈತಿ ಎಲ್ಲ ಗಾಡಿದು ಆಗೈತಿ. ಇನ್ನು ಕುಂಬಳಕಾಯಿ ಹೊಡೆಯೋದು, ಕಾಯಿ ಹೊಡೆಯೋದು ಅಷ್ಟೇ ಇರೋದು. ಸರ್ ಇವಾಗ ನೋಡ್ರಿ ನನ್ನ ಗಂಡ ಒಂದು ಕುಂಬಳಕಾಯಿ ಬೆಳಗ ಅಂತಂದ್ರ ಬರಲ್ಲ ಅಲ್ಲ ತಂದು ದೋಸ್ತಿ ಐತಲ್ಲ ಅಲ್ಲ ಅದಿದು ಊದಿ ಅದೆಲ್ಲ ಹಚ್ಚಿಗೆ ಮೊದಲ ನೋಡ್ಬೇಕು. ಎರಡಕ್ಕೆ ಕರ್ಪೂರ ಹಚ್ಬೇಕು. ಫಸ್ಟ್ ಕರ್ಪೂರ ಹಚ್ಲಕ್ಕ ನೋಡ್ರಿ ಬೆಳಿಗ್ಗೆ ಕಾಯಿ ಹೊಡೋದು ಕಡೆಬಿ ಅಲ್ಲ ಪಟ್ ಪಟ್ ಬೆಳಗ್ಗೆ ನೀರು ಹಾಕ್ಲಿಲ್ಲ ಕಾಯಿಗೆ. ಐ ಕಾಯಿಗೆ ನೀರು ಹಾಕ್ತೆ ನೋಡ್ರಿ. ಗಾಡಿ ಪೂಜೆ ಮಾಡ್ಲತ್ತಾರ. ಹಿಂಗೆ ಹೇಳಿಸ್ತ ಹಚ್ಚ ಗಾಳಿಗೆ ಫುಲ್ ಗಾಳಿ ಬಿಟ್ಬಿಟ್ಟೈತಿ ನೋಡ್ರಿ. ಅದು ಫಸ್ಟ್ ಟೈಮ್ ಮಾಡ್ಲತ್ತಾನ ಕೃಷ್ಣ ಬೇರೆ ಪೂಜಾ. ಉಲ್ಟಾ ಒಳಗ ಭಾಳ ಮಸ್ತ್ ಪೂಜೆ ಮಾಡ್ತಾನೆ. ಎಲ್ಲಾನು ಪೂಜೆ ಮಾಡೋದಿದ್ರೆ ಕರೀರಿ, ನನ್ನ ಗಂಡ ಮಾಡ್ತಾನೆ. ಹೊಡಿ, ಯಾರಿಗೂ ಮಂಗಳಾರತಿ ಮಾಡಕ್ಕೆ ಕೊಡ್ಲಿಲ್ಲ. ಹೆಂಗ ನೋಡಿ
ಬೇಡ ಚಿನ್ನಿ ಅಲ್ಲಿಡು. ನೋಡ್ರಿ ಇವಾಗ ನೆಕ್ಸ್ಟ್ ಕುಂಬಳಕಾಯಿ ಹೊಡಿತಾನ. ಎಲ್ಲ ಕಾಯಿ ನೋಡ್ರಿ ನಾವು ತೆಗ್ದು. ಬಾ ಬಾ ಜ್ಯೋತಿ ಸಾಕಿ ಅದು ಹೋಗ ಎಪ್ರಿದಾಗ ಐತಿ ಪೋರಿ ಬರಲ್ ಬಿಡೈತಿ. ಯಾರ ಕಾಯಿ ನೋಡ್ರಿ ಹಿಂಗ್ ಬಿಡೈತಿ. ಫೋನ್ ಬಂದಿತ್ತು ಅದ್ರ ಸಂಬಂಧ ಕಟ್ ಮಾಡಿದೆ. ನಾನು ಫುಲ್ಲಾಗಿ ತೋರಿಸ್ಲಿಲ್ಲ. ಅರೆ 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 ಬರ್ತಾರೆ. ಸರ್ರಿ ಸರ್ರಿ ಈ ಕಡೆ ಒಂದು ಆ ಕಡೆ ಒಂದು ನೋಡ್ಲತ್ತಾರ ನೋಡ್ರಿ ಇಲ್ಲೆಲ್ಲರೂ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಒಳ್ಳೇದಾಗಿ ಹುಡುಗಿ ಚಂದ ಗಂಡ ಹೆಣ್ತಿ ಅದ್ರೊಳಗೆ. ಮತ್ತೆ ಬಿಡಲಿ ಅಪ್ಪ ಹೋದ ಕಡೆ ಮುಚ್ಚಿಕೊಂಡೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಹೇಳಿ ಏನಂತ ಹೇಳಿ. ಓರ್ ನೀವಿಬ್ರು ಸ್ವಲ್ಪ ನಗರ ಹೊಸ ಗಾಡಿ ತಂದ್ರಿ ಇಬ್ರು ಗಂಡ ಹೆಂಡ್ತಿ. ಜನ ಬಂದಾರ ಎಲ್ಲ ಆಟ. ಪೂಜೆ ಮಾಡಕತ್ತೀವಿ. ನಮ್ಮ ಸಾನಿ ನೋಡ್ರಿ ಸ್ವೀಟ್ ತಿನ್ನಕತ್ತಾಳ. ಇಲ್ಲೆಲ್ಲಾಗ ಸ್ವೀಟ್ ಹಣ್ಣು ಹಂಪುಳು. ನಾವೆಲ್ಲ ಪೂಜೆ ಗದ್ಲಾಗಿದ್ರೆ ಈಗ ಸ್ವೀಟ್ ತಿನ್ನ ಗದ್ಲಾಗದ ಅನ್ಮಮ್ಮೆ. ನೋಡ್ರಿ ದ್ರೌಪದಿ ಅವ್ರ ಮನೆಗೆ ಬಂದೀವಿ. ಆಟ ತಂದು ಸ್ವೀಟ್ ಕೊಡ್ಸಕ್ ಬಂದಿ. ನಮ್ದಲ್ಲವ ಆಟ ಅವ್ರಿಗೆ ಹೇಳ್ಬೇಕು ನೀವು. ಇಲ್ಲಿ ಬಂದೀವಿ. ಭೀಮ ಇಲ್ಲೇ ಹೊರಗಡೆಯಿಂದ ಬರಕತ್ತೆ ಇನ್ನು ಅಲ್ಲೇ ಅದನಂತ. ಲೈಟ್ ಸಿಗೋದು ಒಳಗೆ ಲೈಟ್ ಹಾಕ್ಬೇಕು. ಏನೋ ಹೇಳತ್ತಿದ್ದ ಅವ್ರಿಗೆ. ಅದು ಕಾಂಗ್ರ್ಯಾಚುಲೇಷನ್ ನಮ್ಗಲ್ಲ. ಅದ ಗೊತ್ತಾಗ ಅದಿನ್ನ ಫಿಟ್ ಮಾಡಿಸ್ಬೇಕಂತ. ಏನೋ ಸೆಟ್ಟಿಂಗ್ ಐತೆ ಬಟನ್. ಫಿಟ್ ಮಾಡಿಸ್ಬೇಕು ಏನ. ಮಕ್ಕಂದನ ಅಣ್ಣೆಲಿಗೆ ನೋಡಿ ಹೆಂಗೈತಿ ನೋಡ್ರಿ ನಮ್ಮ ಅಣ್ಣ ಬಂದ ಸ್ವೀಟ್ ಕೊಡಕತ್ತಾರ. ಎಷ್ಟು ಕೊಟ್ಟೆ? 8,500. ಈ ತರ ಅಕ್ಷರ ಚಲೋ ಹೊಡೆದ ನೋಡ ಅಲ್ಲ ಏನೋ ಮೀಟಿಂಗ್ ಮಾಡತ್ತಾರ. ಇಲ್ಲಿ ಮೀಟಿಂಗ್